ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಹೆಸರು ಜೋಕಾಲಿ. ಸಂಚಿಕೆ 8 ಮುಂದುವರಿದ ಭಾಗ. ಮಹಮ್ಮದಾಜಿ ಮತ್ತು ಅವರ ಹೆಂಡತಿ ಅವ್ವಮ್ಮಳ ಮನೆಯಂಗಳಕ್ಕೆ ಕಾಲಿಟ್ಟರು. ಅವರ ಹಿಂದೆನೇ ನೌಫಲ್ನ ಗೆಳೆಯರು ಕೂಡ ಇದ್ದರು. ಹಾಜಿರಾದ ಮನೆಯ ಹೊರಗಡೆ ನಿಂತು ಅವ್ವಮ್ಮ ಅವ್ವಮ್ಮ ಎಂದು ಜೋರಾಗಿ ಕೂಗಿ ಕರೆದರು. ಅಡುಗೆ ಕೋಣೆಯಲ್ಲಿ ಅದೇನೋ ಕೆಲಸದಲ್ಲಿ ನಿರತರಾಗಿದ್ದ ಅವ್ವಮ್ಮ ಯಾರೆಂದು ನೋಡಲು ಅವಸರದಲ್ಲಿ ಹೊರಗಡೆ ಬಂದು ನೋಡಿದಾಗ ಮನೆ ಹೊರಗಡೆ ಮಹಮ್ಮದಾಜಿ, ಅವರ ಹೆಂಡತಿ ಮತ್ತು ಊರಿನ ಮಕ್ಕಳನ್ನು ಕಂಡು ಒಂದು ಕ್ಷಣ ನಿಬ್ಬೆರಗಾದರು. ಅವ್ವಮ್ಮ, ಅಕ್ಕ, ನೀವು ಮತ್ತು ಯಜಮಾನರು ನಮ್ಮ ಮನೆಗೆ ಈ ಮಕ್ಕಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದರೆ ನಾನೇ ಮನೆಗೆ ಬರುತ್ತಿದ್ದೆ. ಒಳಗಡೆ ಬನ್ನಿ ಅಕ್ಕ, ನೀವೆಲ್ಲ ಹೊರಗಡೆ ನಿಂತಿದ್ದೀರಲ್ಲ ಎಂದು ಕರೆಯುತ್ತಾ ಅವರನ್ನೆಲ್ಲ ಪ್ರೀತಿಯಿಂದ ಮನೆಯೊಳಗೆ ಬರಮಾಡಿಕೊಂಡಳು. ಅವ್ವಮ್ಮ ಅವರನ್ನೆಲ್ಲ ಕುಳ್ಳಿರಿಸಿ ಅಡುಗೆ ಮನೆಗೆ ಹೋಗಿ ಬೇಗನೆ ಲಿಂಬೆಯ ಪಾನೀಯ ಮಾಡಿ ಅವರಿಗೆಲ್ಲ ಕುಡಿಯಲು ಕೊಟ್ಟಳು. ಹಾಜಿರಾದ ಒಮ್ಮೆಲೆ, ಅವ್ವಮ್ಮ, ನಿನ್ನ ಮಗಳು ರಮೀಜಾ ಎಲ್ಲಿ? ಮನೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅದು ಅಕ್ಕ, ಮನೆ ಹೊರಗಡೆನೇ ಆಟ ಆಡ್ತಿದ್ಲು. ನಿಮ್ಮನ್ನು ಕಂಡು ಇಲ್ಲೇನೋ ಅವಿತು ಕುಳಿತಿರಬೇಕು. ಮೊನ್ನೆ ಹಾಜರಣ್ಣ ಕೋಪದಲ್ಲಿ ಮಕ್ಕಳಿಗೆಲ್ಲ ಬೈದ್ರಂತೆ. ಅದಕ್ಕೆ ಎಲ್ಲಿ ನೀವು ಗದರಿಸುತ್ತೀರೆಂದು ತಿಳಿದು ನಿಮ್ಮನ್ನು ನೋಡಿ ಹೆದರಿ ಕಣ್ಣು ತಪ್ಪಿಸಿರಬೇಕು. ನೋಡಿ ಅಕ್ಕ, ಮಕ್ಕಳಿಗೇನು ಗೊತ್ತು ಸರಿ ಯಾವುದು ತಪ್ಪು ಯಾವುದೆಂದು? ಈಗ ಮಕ್ಕಳ ಜೊತೆ ಬೆರೆತು ಆಡಿ ನಲಿಯುವ ವಯಸ್ಸು ತಾನೆ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಕೊಂಡು